ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಮಾಡುವಂತಹ ವೀಡಿಯೋಗಳು ನಿಮ್ಗೆ ಅತಿ ವೇಗವಾಗಿ ಬಂದು ತಲುಪ್ತವೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೋಲಿಕ್ಕಂದ್ರೆ ವೀಡಿಯೋ ಸಜೆಷನ್ ಆಗಬೇಕಾದ್ರೆ ಲೇಟ್ ಆಗ್ತೈತಿ. ಅಷ್ಟರೊಳಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಮುಗಿದು ಹೋಗಿರ್ತದೆ. ಅದಕ್ಕೆ ಬೇಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕೋರ್ಟ್ ಒಳಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಟೋಟಲ್ 56 ಪ್ಯೂನ್ ಹುದ್ದೆಗಳು ಖಾಲಿ ಇರುವಂಥದ್ದು. ಅವನ್ನ ತುಂಬಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಇಲ್ಲಿ ನೀವು ನೋಡ್ಬೋದು. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/8/2026 ಒಳಗಾಗಿ ನೀವು ಇತ್ತದ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು. ಅಂದರೆ ಲಾಸ್ಟ್ ಡೇಟ್ 24/8/2026. ಮತ್ತು ಖಾಲಿ ಇರುವಂಥ ಹುದ್ದೆಗಳು ಪ್ಯೂನ್. ಇಲ್ಲಿ ನೀವು ನೋಡ್ಬೋದು. ಪ್ಯೂನ ಕನ್ನಡದಾಗ ಜವಾನ್ ಅಂತ ಕರೀತಾರೆ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಕತಿ ಇಲ್ಲಿ ನೀವು ನೋಡ್ಬೋದು. 23/7/2026 24/8/2026 ಮಟ್ಟ ಇದು ಟೈಮಿಂಗ್ ಇರ್ತೈತಿ. ಮತ್ತು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಇದನ್ನು ಕಂಪಲ್ಸರಿ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಯಾವುದೇ ರೀತಿಯ ಆಫ್ಲೈನ್ ಮುಖಾಂತರ ಇದರದ ಅರ್ಜಿಗಳನ್ನ ತೊಗೊಳಂಗಿಲ್ಲ. ಹುದ್ದೆಗಳ ವರ್ಗೀಕರಣವನ್ನು ನೀವು ನೋಡ್ಬೋದು. ಇಲ್ಲಿ ಟೋಟಲ್ ಹುದ್ದೆಗಳು 56 ಹುದ್ದೆಗಳದಾವೆ. ಹುದ್ದೆಗಳ ವರ್ಗೀಕರಣ ಒಳಗೆ ಸಾಮಾನ್ಯ ವರ್ಗಕ್ಕೆ ಇಲ್ಲಿ ನೋಡ್ಬೋದು. ಇತರೆ 5, ಮಹಿಳೆ 9, ಗ್ರಾಮೀಣ ಅಭ್ಯರ್ಥಿಗೆ 6, ಅಂಗವಿಕಲ ಅಭ್ಯರ್ಥಿಗೆ 1, ಮಾಜಿ ಸೈನಿಕ 3, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ ಅಂತ ಹೇಳಿಬಿಟ್ಟು 2, ಮತ್ತು ತೃತೀಯ ಲಿಂಗಿ ಅಂತ ಹೇಳಿಬಿಟ್ಟು ಟೋಟಲ್ 1 ಐತಿ. ಮತ್ತು ಇವು ಟೋಟಲ್ 28 ಪೋಸ್ಟ್ಗಳು ಸಾಮಾನ್ಯ ವರ್ಗಕ್ಕೆ ಅದಾವ. ಪರಿಶಿಷ್ಟ ಜಾತಿ ಒಳಗೆ ಪ್ರವರ್ಗ ಎ ಅದರೊಳಗೆ ಇತರೆಗೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಮತ್ತು ನೆಕ್ಸ್ಟು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗೆ ಇದು ಸೇಮ್ ಐತಿ. ಇತರೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಮತ್ತು ಪರಿಶಿಷ್ಟ ಜಾತಿ ಅದರೊಳಗೆ ಪ್ರವರ್ಗ ಸಿ ಒಳಗೆ ಇತರೆ 1, ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಅದ. ಮತ್ತು ಪರಿಶಿಷ್ಟ ಪಂಗಡ ಅದರೊಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಇವು ಟೋಟಲ್ ಪೋಸ್ಟ್ ಬಂದುಬಿಟ್ಟು 8 ಅದಾವ. ಮತ್ತು ಪ್ರವರ್ಗ 1ರೊಳಗೆ ಇಲ್ಲಿ ನೀವು ನೋಡ್ಬೋದು. ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1. ಟೋಟಲ 3 ಪೋಸ್ಟ್ ಅದಾವ. ಮತ್ತು ಪರಿಶಿಷ್ಟ ಪಂಗಡದೊಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಐತಿ. ಪ್ರವರ್ಗ 2A ಒಳಗೆ ಇತರೆ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 4, ಗ್ರಾಮೀಣ ಅಭ್ಯರ್ಥಿಗೆ 2 ಅದಾವ. ಮತ್ತು ಮಾಜಿ ಸೈನಿಕರಿಗೆ 1 ಐತಿ. ಟೋಟಲ್ 8 ಪೋಸ್ಟ್ ಅದಾವ. ಮತ್ತು ಪ್ರವರ್ಗ 2B ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಐತಿ. ಪ್ರವರ್ಗ 3A ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಮತ್ತು ಲಾಸ್ಟ್ ಪ್ರವರ್ಗ 3B ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 56 ಪೋಸ್ಟ್ಗಳು ಅದಾವ ಖಾಲಿ ಇರುವಂಥ ಹುದ್ದೆಗಳು. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋಂಗಿಲ್ಲ. ನೀವು 10th ಒಳಗೆ ಪಡೆದುಕೊಂಡಿರುವಂತಹ ಮಾರ್ಕ್ಸ್ರ ಆಧಾರದ ಮ್ಯಾಗ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಮತ್ತು ಇದಕ್ಕೆ ಎಕ್ಸಾಮ್ ಅಂತೂ ಇರೋಂಗಿಲ್ಲ, ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಒಳಗೆ ನೀವು ಪಾಸ್ ಆಗಬೇಕು. ಮತ್ತು ಇದಕ್ಕೆ ವೇತನ ಎಷ್ಟು ಸಿಗ್ತೈತಪ್ಪ ಅಂತಂದರೆ 27,000 ರೂಪಾಯಿದಿಂದ ವೇತನ ಸ್ಟಾರ್ಟ್ ಆಗ್ತೈತಿ. 46,675 ಮಟ್ಟ ಇತರ ವೇತನ ಸಿಗ್ತೈತಿ. ಇಲ್ಲಿ ನೀವು ನೋಡ್ಬೋದು ಕೊಟ್ಟಾನು ಎಷ್ಟು ಇದಕ್ಕೆ ವೇತನ ಸಿಗ್ತೈತಿ. ಮತ್ತು ಶೈಕ್ಷಣಿಕ ವಿದ್ಯಾರ್ಥಿನ ನಾ ಹೇಳ್ದಂಗೆ SSLCನ ಪಾಸ್ ಆಗಿರಪ್ಪ ಅಂತಂದ್ರೆ ಅದ್ರಾಗೂ ಚಲೋ ಸ್ಕೋರ್ ಮಾಡಿರಂದ್ರೆ ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಕನಿಷ್ಠ ವಯೋಮಿತಿಯನ್ನು ಇಲ್ಲಿ ನೀವು ನೋಡಿರಿ. ಕನಿಷ್ಠ ವಯೋಮಿತಿ 18 ವರ್ಷ. ಮತ್ತು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 40 ವರ್ಷ ಐತಿ. ಮತ್ತು 2A 2B 3A 3Bಗೆ 38 + 5 ವರ್ಷ ಅಂದ್ರೆ 43 ವರ್ಷ ಐತಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 45 ವರ್ಷ ಐತಿ. ಮತ್ತು ಯಾರ್ಯಾರು ಇದಕ್ಕೆ ಒಂದು ನಿರೀಕ್ಷೆ ಒಳಗದಿರಲ್ಲ, 10th ಮುಗಿಸಿ ಖಾಲಿ ಇದಿರಲ್ಲ, ಮತ್ತು ನ್ಯಾಯಾಲಯದಾಗ ಒಂದು ನೌಕರಿ ಮಾಡೋಕ್ಕೆ ಇಷ್ಟಪಡ್ತಿರಲ್ಲ, ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಅವ್ರು ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿರಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಮುಂದಿನ ತಿಂಗಳ 4 ತಾರೀಕುವರೆಗೂ ಇದಕ್ಕೆ ಕಾಲಾವಕಾಶ ಐತಿ.
ಮತ್ತು ಇದನ್ನ ಕಂಪಲ್ಸರಿ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿ ಹಾಕಬೇಕು. ಯಾಕ್ರಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ 10th ಒಳಗೆ ಹೆಚ್ಚಿಗೆ ಸ್ಕೋರ್ ಮಾಡಿರಂದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.